me forever on fire. ಹಾಗಿದ್ರೆ ಹತ್ಯೆ ದಿನ ಅವತ್ತು ಆಗಿದ್ದಾದ್ರೂ ಏನು, ಅವತ್ತಿನ ದಿನ ಏನೆಲ್ಲ ಮಾಡಿದ್ರು ಈ ಆರೋಪಿಗಳು, ಯಾರು ಯಾರನ್ನ ಭೇಟಿಯಾದ್ರು, ಎಲ್ಲೆಲ್ಲಿಗೆ ಹೋದ್ರು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಶೆಡ್ಗೆ ಬಂದಿದ್ದಂಥ ದರ್ಶನ್ ಹಲ್ಲೆ ಮಾಡಿದ ಬಳಿಕ ಸೀದಾ RR ನಗರ ಮನೆಗೆ ವಾಪಸ್ ಆಗ್ತಾರೆ. ಅಲ್ಲಿವರೆಗೂ ಆ ಪ್ರಕರಣದಲ್ಲಿ ದರ್ಶನ್ ಅವರು ಆಕ್ಟಿವ್ ಆಗಿರ್ತಾರೆ. ಹತ್ಯೆ ಆದಮೇಲೆ RR ನಗರ ಮನೆಗೆ ವಾಪಸ್ ಹೋಗ್ತಾರೆ. ಹಲ್ಲೆ ಬಳಿಕ ವಿನಯ್ ಮತ್ತು ಟೀಮ್ ಪಾರ್ಟಿಗೆ ಹೋಗಿದ್ದ ಆರೋಪ ಕೂಡ ಇದೆ. ಈ ತನಿಖೆಯಲ್ಲಿ ಪ್ರಮುಖವಾಗಿ ಗೊತ್ತಾಗಿದ್ದೇನು ಅಂತ ಅಂದ್ರೆ, ಹಲ್ಲೆ ಎಲ್ಲ ಮಾಡಿದ ಮೇಲೂ ಕೂಡ ಇವ್ರು ಬಹಳ ನಾರ್ಮಲ್ ಆಗಿದ್ರು, ಪಾರ್ಟಿಗೆ ಹೋಗಿದ್ರು, ಪಶ್ಚಾತ್ತಾಪ ಅನ್ನೋದು ಒಂದು ಚೂರು ಕೂಡ ಇವ್ರಿಗೆ ಕಾಡೇ ಇರಲಿಲ್ಲ ಅನ್ನುವಂಥದ್ದು. ಸೊ ಇವರು ಹಲ್ಲೆ ಆದಮೇಲೆ ಪಾರ್ಟಿಗೆ ಹೋಗಿದ್ರು ಅನ್ನೋದು ಆರೋಪ ಇದೆ. ಆನಂತರ ಬಳಿಕ ಪಟ್ಟಣಗೆರೆ ಶೆಡ್ನಲ್ಲಿದ್ದವರಿಗಿಂದ ವಿನಯ್ಗೆ ಮತ್ತೊಮ್ಮೆ ಫೋನ್ ಬರುತ್ತೆ. ಸರ್, ನೀವು ಹಲ್ಲೆ ಮಾಡಿದ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ, ಬೇಗ ಬನ್ನಿ ಅಂತ ಕರೆ ಮಾಡ್ತಾರೆ. ಯಾರು ಮಾಡಿದ್ದು? ಶೆಡ್ನಲ್ಲಿ ಇದ್ದಂಥ ವ್ಯಕ್ತಿಯೊಬ್ಬರು ಈ ಪಾರ್ಟಿ ಮಾಡ್ಕೊಂಡು ಕೂತಿದ್ರಲ್ಲ ದರ್ಶನ್ ಆ್ಯಂಡ್ ಗ್ಯಾಂಗ್, ಅವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ನೀವು ಈಗ ಇನ್ನೂ ಚೆನ್ನಾಗಿ ಹೊಡೆದು ಹೋದ್ರಲ್ಲ, ಈ ವ್ಯಕ್ತಿ ಕೊಲೆ ಆಗ್ಬಿಟ್ಟಿದ್ದಾನೆ, ಎಲ್ಲಿದ್ದೀರಾ ಸರ್, ಬಂದ್ಬಿಡಿ ಸರ್, ಭಯ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಪಾರ್ಟಿಯಿಂದ ನೇರವಾಗಿ ಶೆಡ್ಗೆ ಬಂದಿದ್ದ ವಿನಯ್ ಆ್ಯಂಡ್ ಟೀಮ್, ಇದ್ರಲ್ಲಿ ದರ್ಶನ್ ಕೂಡ ದರ್ಶನ್ ಕೂಡ ವಾಪಸ್ ಬಂದ್ರ. ವಿನಯು, ಪ್ರದೋಷು, ನಾಗರಾಜು ಇವರೆಲ್ಲರ ಜೊತೆಗೆ ದರ್ಶನ್ ಬಂದಿದ್ರ ಅನ್ನೋದು ಪ್ರಶ್ನೆ ಇದೆ. ಅದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಮೃತಪಟ್ಟಿದ್ನ ನೋಡಿ ಆ ಇಡೀ ಗ್ಯಾಂಗ್ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅವರು ಸಾಯೋ ಹಂಗೆ ಹೊಡೆದಿದ್ದೀವಿ ಅನ್ನೋದು ಗೊತ್ತಿತ್ತು, ಸತ್ತೇ ಹೋಗ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಯಾವಾಗ ರೇಣುಕಾಸ್ವಾಮಿ ಜೀವ ಹೋಗಿದೆ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ತಾರೋ, ಪಾರ್ಟಿಯಲ್ಲಿದ್ದವ್ರು ನೇರವಾಗಿ ಬಂದು ರೇಣುಕಾಸ್ವಾಮಿಯನ್ನ ನೋಡ್ತಾರೋ, ಜೀವ ಹೋಗಿದೆ ಅನ್ನೋದು ಗೊತ್ತಾಗುತ್ತೋ, ಆಗ ಶಾಕ್ ಆಗ್ತಾರೆ. ಆಗ ಮಧ್ಯರಾತ್ರಿ ನೇರವಾಗಿ ದರ್ಶನ್ ಮನೆಗೆ ಹೋಗ್ತಾರೆ ವಿನಯ್ ಅಂಡ್ ಗ್ಯಾಂಗ್. ಆಗ ಮನೆಯಲ್ಲಿದ್ದ ದರ್ಶನ್ಗೆ ರೇಣುಕಾಸ್ವಾಮಿ ಸತ್ತೋಗಿದ್ದಾನೆ ಅಂತ ವಿನಯ್ ಹೇಳ್ತಾರೆ. ಅಂದ್ರೆ ಇವನು ಸತ್ತೋಗಿರೋದು ಮೊದಲಿಗೆ ಕನ್ಫರ್ಮ್ ಆಗಿರೋದು ವಿನಯ್ಗೆ ಮಾತ್ರ. ಇಲ್ಲಿ ಸೆಕ್ಯೂರಿಟಿ ಗಾರ್ಡಿಂದ ಒಂದು ಫೋನ್ ಹೋಗುತ್ತೆ, ಸರ್ ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಅಂತ. ವಿನಯ್ ಒಂದು ಸ್ವಲ್ಪ ಜನ ಕರ್ಕೊಂಡು ಈ ಶೆಡ್ಡಿಗೆ ಬರ್ತಾನೆ. ಸತ್ತೋಗಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮನೇಲಿ ಕೂತಿದ್ದ ದರ್ಶನನ್ನ ಮೀಟ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ತಕ್ಷಣಕ್ಕೆ ಈ ವಿಚಾರವನ್ನೆಲ್ಲ ನಮ್ಮ ಬಾಸಿಗೆ ಹೇಳ್ಬಿಡೋಣ ಅಂತ ವಿನಯ್ ನೇರವಾಗಿ ಹೋಗೋದು ದರ್ಶನ್ ನಿವಾಸಕ್ಕೆ. ಆಗ ದರ್ಶನ್ ಈ ವಿಚಾರ ಕೇಳ್ತಾ ಇದ್ದ ಹಾಗೇನೆ, ಏನು ಹೇಳ್ತಾ ಇದ್ದೀರಾ, ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಶಾಕ್ ಆಗಿ ಕೂಗಾಡ್ಬಿಡ್ತಾರೆ, ರೈಸ್ ಆಗಿಬಿಡ್ತಾರೆ. ಇದೇನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿಬಿಟ್ವಲ್ಲ ಅಂತ. ಆಗ ದರ್ಶನ್ಗೆ ಶಾಕ್ ಆಗುತ್ತೆ. ಆಗ ಇವರೆಲ್ಲ ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ. ಬಾಸ್, ಏನೂ ಆಗಲ್ಲ, ಎಲ್ಲ ನಾವು ನೋಡ್ಕೊಳ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಈ ಆರೋಪಿಗಳೆಲ್ಲ ಬಾಸ್ನ ಸಮಾಧಾನ ಮಾಡ್ತಾರೆ. ಆನಂತರ ಶೆಡ್ ಬಳಿಗೆ ಹೋಗದೆ ಮನೆಯಲ್ಲೇ ದರ್ಶನ್ ಕೂತ್ಕೊಂಡು ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ವಾಟ್ ನೆಕ್ಸ್ಟ್ ಏನು ಮಾಡೋದು, ಜೀವನೇ ಹೋಗ್ಬಿಟ್ಟಿದೆ, ಹೆಸರು ಹೊರಗಡೆ ಬಂದರೆ ಏನು ಮಾಡೋದು, ಅಯ್ಯೋ ನನ್ನ ಕಡೆಯಿಂದ ಒಂದು ಜೀವ ಹೋಗ್ಬಿಡ್ತಲ್ಲ ಅಂತ ಮನೆಯಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಈ ವಿನಯ್, ಪ್ರದೋಷ್ ಸೇರಿ ಇನ್ನುಳಿದಂಥ ಆರೋಪಿಗಳು ಮತ್ತು ವಾಪಸ್ಸು ಶೆಡ್ಗೆ ಹೋಗ್ತಾರೆ. ದರ್ಶನಿಗೆ ವಿಷಯ ಮುಟ್ಟಿಸ್ತಾರೆ ಮತ್ತು ವಾಪಸ್ಸು ಶೆಡ್ಡಿಗೆ ಬರ್ತಾರೆ. ಏನಕ್ಕೆ ಬರ್ತಾರೆ? ಬಾಡಿ ವಿಲೇವಾರಿ ಮಾಡಬೇಕಲ್ಲ. ಬಾಡಿ ವಿಲೇವಾರಿ ಮಾಡೋದಾದ್ರೂ ಹೇಗೆ, ಎಲ್ಲಿ ಮಾಡೋದು, ಯಾರು ತಗೊಂಡು ಹೋಗೋದು, ಯಾವ ಕಾರಲ್ಲಿ ತಗೊಂಡು ಹೋಗೋದು, ಎಲ್ಲಿ ಬಿಸಾಕೋದು, ಯಾರಿಗೂ ಗೊತ್ತಿಲ್ದಂಗೆ ಬಿಸಾಕಬೇಕು, ಏನೇನು ಮಾಡಬೇಕು ಅಂತ ಇವರು ವಾಪಸ್ ಬರ್ತಾನೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಎಲ್ಲ ಆದಮೇಲೆ ಈ ವಾಟ್ಸಪ್ ಕರೆಗಳ ಮೂಲಕ ಈ ಮೃತದೇಹ ವಿಲೇವಾರಿ, ಶರಣಾಗತಿ, ಹಣಕಾಸಿನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮಿನಿಟ್ ಟು ಮಿನಿಟ್ ದರ್ಶನ್ ಇವ್ರ ಜೊತೆಗೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ. ಹೇಗೆ? ವಾಟ್ಸಪ್ ಕಾಲ್ ಮುಖಾಂತರವಾಗಿ. ಇವಾಗ ಒಂದು ವಿಚಾರ ಇದೆ, ಯಾರಾದರೂ ಇಂಪಾರ್ಟೆಂಟ್ ಏನೋ ಹೇಳಬೇಕು ಅಂತ ಅಂದರು, ಅಥವಾ ಈ ಥರದ್ದು ಏನಾದರೂ ಕೆಲಸ ಮಾಡಬೇಕು ಅಂತಂದ್ರೂ, ಅಥವಾ ನಾವು ಹೇಳಿದ್ದೀವಿ ಅಥವಾ ನಾವು ಮಾಡಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು ಅಂತ ಅಂದ್ರೂ ವಾಟ್ಸಪ್ ಕಾಲ್ ಮಾಡಿಬಿಡೋದು. ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ ಅಥವಾ ಡಾಕ್ಯುಮೆಂಟ್ ಸಿಗಲ್ಲ ಅಂತ. ಅಂದರೆ ಪೊಲೀಸರು ಅಥವಾ ಸೈಬರ್ ಅಂತ ಇದ್ದಾಗ ಏನೇನು ಮಾಡಿ ಹೆಂಗೆ ಮಾಹಿತಿಗಳನ್ನು ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಇದೇ ರೀಸನ್ನು, ಇದೇ ಗೊತ್ತಾಗ್ತಾ ಇದೆ ನೋಡಿ. ಸೊ ಅವರು ವಾಟ್ಸಪ್ ಕಾಲ್ ಮುಖಾಂತರವಾಗಿ ಮಾತನಾಡ್ಕೊಳ್ತಾ ಇದ್ರಂತೆ. ಬಾಡಿ ತಗೊಂಡ್ವು, ಕಾರಿಗೆ ಹಾಕಿದ್ವು, ಈಗ ತಗೊಂಡು ಹೋಗ್ತಾ ಇದ್ದೀವಿ, ಈಗ ಈ ಪ್ಲೇಸಲ್ಲಿ ಇದ್ದೀವಿ, ನಾವು ಇಷ್ಟು ಜನ ಇದ್ದೀವಿ, ಇಲ್ಲಿ ಬಿಸಾಕ್ತಾ ಇದ್ದೀವಿ, ಬಿಸಾಕಿದ್ಮೇಲೆ ಇನ್ನೊಂದಷ್ಟು ಜನಕ್ಕೆ ಹೇಳ್ತೀವಿ, ನೀವೇ ಬಂದು ಸರೆಂಡ್ರ್ ಆಗಿ ಅಂತ ಹೇಳ್ತೀವಿ, ಇಷ್ಟು ಲಕ್ಷಕ್ಕೆ ಡೀಲ್ ಮಾಡ್ತೀವಿ. ಇದೆಲ್ಲವೂ ಕೂಡ ಆಗಿರೋದು ವಾಟ್ಸಪ್ ಕಾಲ್ ಮುಖಾಂತರವಾಗಿ. ಆನಂತರ ಬೆಳಗ್ಗೆ ಎಂದಿನಂತೆ ನಾರ್ಮಲ್ ಆಗಿ ಡಿ ಬಾಸ್ ನಾರ್ಮಲ್ ಆಗಿರ್ತಾರೆ. ಒಂದು ಜೀವ ಹೋಗಿದೆ, ಹೆಣ ಬಿಸಾಕ್ ಬಂದಿದ್ದಾರೆ, ಅದ್ಯಾವುದು ಕೂಡ ಅವ್ರ ತಲೆಯಲ್ಲಿರಲ್ಲ. ಅವರ ಪತ್ನಿ ಮನೆಯಲ್ಲಿ ಅವರು ಹೋಮ, ಪೂಜೆ ಇದರೆಲ್ಲ ಭಾಗಿಯಾಗ್ತಾರೆ. ಹಿಂದಿನ ದಿನ ರಾತ್ರಿ ಕಂಠಪೂರ್ತಿ ಕುಡಿದಿದ್ದಾರೆ ಈ ಗ್ಯಾಂಗ್ನವರು. ಒಂದು ಕೊಲೆ ಮಾಡಿದ್ದಾರೆ, ಮೃತದೇಹ ಬಿಸಾಕೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಅದರ ಮುಂಜಾನೆ ನೆಕ್ಸ್ಟ್ ಡೇ ಬೆಳಗ್ಗೆ ತುಂಬ ನಾರ್ಮಲ್ ಆಗಿ
ದೇವರ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಡಿ ಬಾಸು. ಅದಾದ್ಮೇಲೆ ಅವರು ಮೈಸೂರಿಗೆ ಪ್ರಯಾಣವನ್ನು ಮಾಡ್ತಾರೆ. ಶೂಟಿಂಗ್ ಅಂತ ಹೋಟೆಲಲ್ಲಿ ಉಳಿದುಕೊಂಡು ಈ ನಾಗರಾಜ್ ಮೂಲಕ ಮಾಹಿತಿಯನ್ನು ದರ್ಶನ್ ಪಡ್ಕೊಳ್ತಾ ಇರ್ತಾರೆ. ಏನಾಯ್ತರಪ್ಪ, ಎಲ್ಲ ಓಕೆನಾ, ಪ್ರಾಬ್ಲಮ್ ಇಲ್ವಾ, ಸರೆಂಡ್ರ್ ಆದ್ರಾ, ಅವ್ರಿಗೆ ದುಡ್ಡು ತಲುಪ್ತಾ, ನೀನು ದುಡ್ಡು ತಗೊಂಡೋಗಿ ಕೊಟ್ಯಾ, ಅವ್ರು ಎಲ್ಲಿದ್ದಾರೆ, ಇದೆಲ್ಲವನ್ನು ಕೂಡ ದರ್ಶನ್ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಾರೆ. ಇದು ಅಚಾನಕ್ ಆಗಿದ್ರೂ ಇದರಲ್ಲಿ ನ್ಯಾಯ ಸಿಗಬೇಕು ಅಂತ ಆಗಿದ್ರೆ ಅಥವಾ ಕಾನೂನಿಗೆ ಬೆಲೆ ಕೊಡೋದಾಗಿದ್ರೆ ದರ್ಶನ್ನೇ ನೇರವಾಗಿ ಪೊಲೀಸ್ ಸ್ಟೇಷನಿಗೆ ಬರಬಹುದಿತ್ತು. ಸರಿ, ಹಿಂಗಾಗಿತ್ತು, ಹಿಂಗಾಗ್ಬಿಟ್ಟಿದೆ, ಈ ಥರ ಕೊಲೆ ಆಗಿದೆ ಅಂತ ಅದನ್ನೂ ಮಾಡಲ್ಲ. ನಾರ್ಮಲಾಗಿ ಪೂಜೆ ಮಾಡಿ, ಶೂಟಿಂಗೇ ಇಂಪಾರ್ಟೆಂಟ್ ಅಲ್ವಾ, ಶೂಟಿಂಗಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಮತ್ತೊಂದಷ್ಟು ಜನ ಫ್ಯಾನ್ಸ್ ಆಗ್ತಾರೆ, ಸೊ ಅದು ಇಂಪಾರ್ಟೆಂಟು. ಯಾವ ಥರದ್ದು ಎಷ್ಟೋ ಫ್ಯಾನ್ಸ್ಗಳಿದ್ರೆ ಎಷ್ಟೋ ಕೊಲೆ ಮಾಡಿದ್ರೂ ಏನಾಗಲ್ಲ. ಫ್ಯಾನ್ಸ್ ನಮ್ಮ ಅಣ್ಣ ಮಾಡಿದ್ದೇ ಸರಿ, ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಅಂತಾರಲ್ಲ. ಸೊ ಕಾನೂನೆಲ್ಲ ಯಾಕೆ ಬೇಕು ಇವರಿಗೆ, ಫ್ಯಾನ್ಸ್ ಇದ್ದರೆ ಸಾಕು. ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಬೆನ್ನಿಗೆ ನಿಂತಿದ್ದಾರೆ. ಸೊ ಹೀಗಿರಬೇಕಾದ್ರೆ ಕಾನೂನು ಯಾಕೆ ಬೇಕು, ನಾನು ಮಾಡಿದ್ದೇ ಸರಿ. ಫಿಲಮ್ ಅನ್ಕೊಬಿಟ್ಟಿದ್ದಾರೆ ಕೆಲವರು. 3 ಗಂಟೆಲಿ ಹೋರಾಡಿ ಒಂದು ಹೆಣ್ಮಗುಗೆ ಚುಡಾಯಿಸಿದ ತಕ್ಷಣ ಜೀವ ತೆಗೆದು ಅಥವಾ ಆತನ ಒದ್ದು ಒಳಗೆ ಹಾಕಿ ಹೀರೋ ಆಗ್ಬಿಡ್ತಾರಲ್ಲ, ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ರಿಯಲ್ ಲೈಫಲ್ಲಿ ಮಾಡೋದಕ್ಕೆ ಕಾನೂನು ಅನ್ನೋದು ಇದೆ. ಕಾನೂನು ಎಲ್ರಿಗೂ ಒಂದೇನೆ, ಸೆಲೆಬ್ರಿಟಿಗಳಿಗೊಂದು, ಸಿನಿಮಾ ಮಾಡೋರಿಗೊಂದು, ನನಗೊಂದು, ನಿನಗೊಂದು ಅಂತ ಅಲ್ಲ. ಸೊ ಈ ಕಾನೂನನ್ನು ಗಾಳಿಗೆ ತೂರಿ ಇವರು ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದೆಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಈಗ ಹೊರಗೆ ಬಿದ್ದಿದೆ.